श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। ಶ್ರೀಮನ್ಮಹಾಭಾರತ ತತ್ಪರನಿರ್ಣಯ 2ನೇ ಅಧ್ಯಾಯದಲ್ಲಿ 79ನೇಯ ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋ ಅಸ್ತಿ ಅಭ್ಯಧಿಕಃ ಕುತೋನ್ಯಃ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವಃ. ಸರ್ವೋತ್ತಮತ್ವೇವ ಪ್ರಮಾಣಾಂತರಮಃ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಎಂಬ ಅದನ್ನ ಮತ್ತೊಂದು ಪ್ರಮಾಣವಾಕ್ಯದಿಂದಲೂ ಕೂಡ ತಿಳಿಸ್ತಾ ಇದ್ದಾರೆ. ಪಿತಾ ಇತಿ ಚರಾಚರಸ್ಯ ಲೋಕಸ್ಯ. ಚರ ಅಚರ. ಚರ ಅಂದ್ರೆ ಮೂವಬಲ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ಬಹುದು. ಅಚರ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಜಡ ಚೇತನ ಇವುಗಳಿಂದ ಕೂಡಿದ ಈ ಇಡೀ ಲೋಕಕ್ಕೆ ತ್ವಂ ಪಿತಾ, ನೀನು ತಂದೆಯಾಗಿದ್ದಿ. ಪೂಜ್ಯಶ್ಚ, ನೀನು ಪೂಜ್ಯನಾಗಿದ್ದಿ. ಗರೀಯಾನ್, ಸರ್ವೋತ್ತಮ ಶ್ರೇಷ್ಠನಾಗಿದ್ದಿ ಅಂತ ಅರ್ಥ. ಗುರುಹು, ಹಿತವಾದದ್ದನ್ನ ಉಪದೇಶ ಮಾಡತಕ್ಕದ್ದು. ಗುರು ಅಂದ್ರೆ ಅದೇ, ನಮಗೆ ಯಾವುದು ಪ್ರಿಯವಾದದ್ದೋ ಅದನ್ನು ಉಪದೇಶ ಮಾಡ್ತಾರೆ ಅಂತ ಅಲ್ಲ. ನಮಗೆ ಯಾವುದು ಹಿತ, ಯಾವುದು ಮಾಡಿದ್ರೆ ನಮಗೆ ಒಳ್ಳೇದಾಗ್ತದೆ ಅದನ್ನ ನೋಡ್ಕೊಂಡು ಅವರು ಉಪದೇಶ ಮಾಡ್ತಾರೆ. ಗುರುಹು, ಹಿತೋಪದೇಶಕರು ಅಂತ ಅರ್ಥ. ಆ ರೀತಿಯಾಗಿ ನೀನಿದ್ದೆ ಅಂದ್ರೆ ಎಲ್ಲಾ ಗುರುಗಳಲ್ಲಿ ಇದ್ದು ಕೂಡ ಪರಮಾತ್ಮನೇ ಆವಿಷ್ಟನಾಗಿ ಅವರ ಮುಖಾಂತರ ಪಾಠ ಪ್ರವಚನಾದಿಗಳನ್ನ ಪರಮಾತ್ಮ ಮಾಡಿಸ್ತಾನೆ. ಇದಕ್ಕೆ ಉದಾಹರಣೆ ಮಹಾಭಾರತದಲ್ಲಿ ನಾವು ಭೀಷ್ಮಾಚಾರ್ಯರನ್ನೇ ನಾವು ನೋಡ್ಬೇಕು. ಪರಮಾತ್ಮ ಕೃಷ್ಣ ಸ್ವತಃ ಅಲ್ಲೇ ಇದ್ದಾನೆ. ಭೀಷ್ಮರು ಹೇಳ್ತಾರೆ, ನಾನು ಉಪದೇಶ ನೀನು ಸ್ವಾಮಿ ನೀನು ಬೇರೆ ಕಡೆ ಇದ್ರೆ ನಾನು ಉಪದೇಶ ಮಾಡ್ಬೋದು, ಕಣ್ಣು ಮುಂದೆ ನೀನು ಕೂತಿದ್ದಿ, ನನ್ನನ್ನು ಉಪದೇಶ ಮಾಡಿದ್ರೆ ಹೇಗೆ ಸಾಧ್ಯ? ದೊಡ್ಡವರು ಎದುರುಗಡೆ ಇರುವಾಗ ನಾವು ಮಾತಾಡ್ಲಿಕ್ಕೆ ಆಗ್ತದಾ? ಹಾಗೆ ಪರಮಾತ್ಮ ಹೇಳ್ತಾನೆ, ಇಲ್ಲ ಇಲ್ಲ ನೀನೇ ಮಾತಾಡ್ಬೇಕು, ನಿನ್ನ ಒಳಗಿದ್ದು ನಾನೇ ಮಾತಾಡ್ತೀನಿ ಹಾಗೆ ಅಂತ. ಆಗ ಬಂದದ್ದೇ ವಿಷ್ಣು ಸಹಸ್ರನಾಮ ಇತ್ಯಾದಿ ಎಲ್ಲವೂ ಕೂಡ. ಅದರಿಂದ ಗುರುಗಳ ಒಳಗೆ ಪ್ರವೇಶ ಮಾಡಿಯೇ ಪರಮಾತ್ಮ ಉಪದೇಶ ಮಾಡ್ತಾನೆ. ಅದರಿಂದ ಯಾರೇ ಉಪದೇಶಕರು ಇದ್ರೂ ಕೂಡ ಅದು ಪರಮಾತ್ಮ ಮಾಡುವ ಉಪದೇಶ ಅಂತಾನೆ ತಿಳಿಯಬೇಕು. ಅದರಿಂದ ಗುರುಹು ಅಂತ ಹೇಳ್ತಾರೆ. ಅಪ್ರತಿಮ ಪ್ರಭಾವ, ಅಸದೃಶವಾದ ಸಾಮರ್ಥ್ಯ ಉಳ್ಳವ ನೀನು ಹಾಗೆ ಅಂತ ಸಂಬೋಧನ. ಹೇತುಗರ್ಭಂ ಲೋಕತ್ರಯೇಪಿ ತ್ವತ್ಸಮಃ ಅನ್ಯಃ ನಾಸ್ತಿ. 3 ಲೋಕದಲ್ಲೂ ಕೂಡ ನಿನಗೆ ಸಮನಾದವರು, ಉತ್ತಮರಾದವರು ಅಂತ ಯಾರು ಇಲ್ಲ. ಅದರಿಂದ ಏನ್ ಹೇಳಿದಂತೆ ಆಯ್ತು, ನೀನೇ ಸರ್ವೋತ್ತಮ. ಹಂಗಿರುವಾಗ ಸಮನಾದವರು ಇಲ್ಲ ಅಂತ ಆದ ಮೇಲೆ ಅಭ್ಯಧಿಕಃ ಕುತಃ, ನಿನಗಿಂತ ಉತ್ತಮರು ಅಂತ ಯಾರು ಇರ್ಲಿಕ್ಕೆ ಸಾಧ್ಯ? ಯಾರೂ ಇಲ್ಲ. ಅದರಿಂದ ನೀನೇ ಸರ್ವೋತ್ತಮ ಹಾಗೆ ಆಯ್ತು. ಈ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳಿದ್ರಿಂದ ಏನ್ ಹೇಳಿದಂತೆ ಆಯ್ತು? ಯಾರು ಸರ್ವೋತ್ತಮನೋ ಅವನೇ ಸ್ವತಂತ್ರ, ಯಾರು ಸ್ವತಂತ್ರನೋ ಅವನೇ ಜಗಜ್ಜನ್ಮಾದಿ ಕರ್ತ, ಯಾರು ಜಗಜ್ಜನ್ಮಾದಿ ಕರ್ತನೋ ಅವನೇ ನಮಗೆ ಮಹಾ ಉಪಕಾರವನ್ನು ಮಾಡ್ತಾನೆ. ಯಾರು ನಮಗೆ ಮಹಾ ಉಪಕಾರವನ್ನು ಮಾಡ್ತಾನೋ ಅವನನ್ನೇ ನಾವು ಸದಾ ಸ್ಮರಿಸಿಕೊಂಡು ಇರಬೇಕು. ಅದರಿಂದ ಮನಸ್ಸು ಬೇರೆ ಕಡೆ ಹೋದರೆ ಆ ವಸ್ತು ಸರ್ವೋತ್ತಮ ಅಂತ ಆಗ್ಬಿಡುತ್ತೆ. ಯಾಕೆ? ಮನಸ್ಸನ್ನು ಅವ್ರ ಹತ್ರ ಕೊಡ್ತೀವಿ ನಾವು. ಮನಸ್ಸು ಯಾರಲ್ಲಿ ಕೊಡ್ತೀವೋ ಅವರು ಉತ್ತಮರು ನಮ್ಮ ಪ್ರಕಾರ. ಶಾಸ್ತ್ರ ಪ್ರಕಾರ, ಜ್ಞಾನಿಗಳ ಪ್ರಕಾರ ಬೇರೆ. ಆದರೆ ನಮ್ಮ ಪ್ರಕಾರ ಯಾರಿಗೆ ನಾವು ಮನಸ್ಸು ಕೊಡ್ತೀವೋ ಅವರೇ ನಮಗೆ ಶ್ರೇಷ್ಠರಾದವರು ಅಂತ. ಯಾರಲ್ಲಿ ಮನಸ್ಸು ಕೊಡ್ತೀವಿ? ದುಡ್ಡು ಕಾಸು ಅಂದ್ರೆ ದುಡ್ಡು ಕಾಸು ಉತ್ತಮ ಅಂತ ಆಯ್ತು. ವಿದ್ಯೆ ಇನ್ನು ಅಂದ್ರೆ ಅದು ಉತ್ತಮ ಅಂತ ಆಯ್ತು. ಪರಮಾತ್ಮ ಅಂದ್ರೆ ಪರಮಾತ್ಮ ಉತ್ತಮನಾದ ಅಂತ. ಅದರಿಂದ ಪರಮಾತ್ಮ ಶ್ರೇಷ್ಠ ಅಂತ ಅದು ಬರೀ ಬಾಯಿಂದ ಹೇಳೋದಲ್ಲ, ಮನಸ್ಸನ್ನ ಕೊಡೋದ್ರ ಮೂಲಕ ನಾವು ಅದನ್ನ ಒಪ್ಪಬೇಕು. ಮನಸ್ಸು ಬೇರೆ ಕಡೆ ಹೋಯ್ತು, ಸುಮ್ಮನೆ ಬಾಯಿ ಮಾತಾಯ್ತು ಹರಿ ಸರ್ವೋತ್ತಮ ಅಂತ ಅಷ್ಟೆ.
ಹಂಗಾಗಬಾರದು ಅಂತ. ಅದರಿಂದ ನಿನಗೆ ಸಮನಾದವರಲ್ಲ ಅಂತ ಆದ ಮೇಲೆ ಸರ್ವೋತ್ತಮ ಅಂತ ಯಾರು ಇಲ್ಲ ಅಂತ ಯಾರು ಹೇಳೋದು? ನೀನೇ ಸರ್ವೋತ್ತಮ ಅಂತ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಪ್ರಕೃತ್ಯುತ್ತಮತ್ವೇ ಪ್ರಮಾಣಮಾಹ ಜ್ಞಾನಾನಾಂ ಜ್ಞೇಯಾನಾಂ ಪರಂ ಉತ್ತಮಂ ಅತಿಶಯೇನ ನ ಉತ್ತಮಂ ಜ್ಞಾನಂ ಜ್ಞೇಯಂ ವಕ್ಷ್ಯಾಮಿ. ಪರಮಾತ್ಮ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಬರುವ ಮಾತು ಇದು, 14ನೇ ಅಧ್ಯಾಯದಲ್ಲಿ ಅಂತ ಕೊಟ್ಟಿದ್ದಾರೆ. ಪ್ರಕೃತಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ. ಪ್ರಕೃತಿ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಈ ತ್ರಿಗುಣಾತ್ಮಕವಾದ ಜಡಭೂತವಾದ ಪ್ರಕೃತಿಗೆ ಅಭಿಮಾನಿಯಾದವರು ಲಕ್ಷ್ಮೀದೇವಿಯ 3 ರೂಪ, ಶ್ರೀ ಭೂ ದುರ್ಗಾ ಹಾಗೆ ಅಂತ. ಆ ಪ್ರಕೃತಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿದ್ದಾನೆ ಹಾಗೆ ಅಂತ ಭಗವದ್ಗೀತೆ ಓದುವಾಗ ನಾವು ಓದಿದ್ದೀವಿ. ಪ್ರಕೃತಿಯನ್ನ, ಲಕ್ಷ್ಮಿಯನ್ನ ಉಪಾಸನೆ ಮಾಡಿಯೂ ಕೂಡ ಮೋಕ್ಷವನ್ನ ಪಡೆಯಬಹುದು. ಆದ್ರೆ ಏನದು? ಕ್ಲೇಶ ಜಾಸ್ತಿ ಇರ್ತದೆ. ಪರಮಾತ್ಮನ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಮೋಕ್ಷ ಪಡೆದರೆ ಅದು ಸುಲಭವಾಗ್ತದೆ. ಲಕ್ಷ್ಮೀದೇವಿಯೇ ಸರ್ವೋತ್ತಮ ಅಂತ, ಲಕ್ಷ್ಮೀದೇವಿ ಉತ್ತಮಳು ಅಂತ, ಸರ್ವೋತ್ತಮ ಅಂತನೂ ಬೇಡ, ಪರಮಾತ್ಮನೇ ಸರ್ವೋತ್ತಮ ಅಂತ ಇಟ್ಕೊಳ್ಳೋಣ. ಆದರೂ ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಮೋಕ್ಷ ಪಡೆಯೋದು ಕೂಡ ಕ್ಲಿಷ್ಟವಾದ ಕಾರ್ಯ ಹಾಗೆ ಅಂತ ನಾವು ನೋಡಿದ್ದೀವಿ. ಆಚಾರ್ಯರು ತಿಳಿಸ್ತಾ ಇದ್ದಾರೆ ನೋಡಿ. ಪರಂಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಲಕ್ಷ್ಮೀದೇವಿ ಉತ್ತಮಳುಂಬಾದು ಶ್ರೇಷ್ಠವಾದ ಜ್ಞಾನವೇ. ಆ ಲಕ್ಷ್ಮೀದೇವಿಗಿಂತಲೂ ನಾನು ಉತ್ತಮ ಎನ್ನುವುದು ಅದು ಉತ್ತಮೋತ್ತಮ ಜ್ಞಾನ ಅಂತಾನೆ ಪರಮಾತ್ಮ. ಜ್ಞಾನಾನಾಂ ಜ್ಞಾನಂ ಉತ್ತಮಂ ಹಾಗೆ ಅಂತ, ಅತಿಶಯೇನ ಉತ್ತಮಂ ಅಂತ ಬರೀತಾರೆ ವ್ಯಾಖ್ಯಾನದಲ್ಲಿ. ಅಂತ ಜ್ಞಾನವನ್ನು, ಅದು ತಿಳಿಲಿಕ್ಕೆ ಯೋಗ್ಯವಾದದ್ದು, ಜ್ಞೇಯಂ, ಅದನ್ನು ನಾನು ಹೇಳ್ತೇನೆ ಹಾಗೆ. ಸರ್ವೇ ಮುನಯಃ ಯಜ್ಞಾತ್ವಾ ಇತಃ ಸಂಸಾರಾತ್ ಜ್ಞಾನಾದ್ವಾ ಪರಾಂ ಸಿದ್ಧಿಂ ಗತಾಃ. ಯಾವ ವಿಚಾರವನ್ನ ಕೇಳಿ ತಿಳಿದಿದ್ದರಿಂದ ಜ್ಞಾನಿಗಳು, ಋಷಿಗಳು ಪರಾಂ ಸಿದ್ಧಿಂ, ಶ್ರೇಷ್ಠವಾದ ಸಿದ್ಧಿ ಅಂದ್ರೆ ಮೋಕ್ಷ, ಅಂತ ಮೋಕ್ಷವನ್ನ, ಅಪರೋಕ್ಷವನ್ನ ಪಡೆದಿದ್ದಾರೆ. ಅದನ್ನ, ಅಂತಹ ಜ್ಞಾನವನ್ನ, ಜ್ಞಾನ ಇಲ್ಲ, ಅತಿಶಯವಾಗಿ ಉತ್ತಮವಾದ ಜ್ಞಾನ ಅಂತ, ಅತಿಶಯೇನ ಉತ್ತಮಂ ಜ್ಞಾನಂ, ಅದನ್ನು ತಿಳಿಸ್ತೇನೆ ಅಂತ ಹೇಳಿ ಪರಮಾತ್ಮ ಏನ್ ಹೇಳಿದ ಹೇಳಿ, ಮುಂದಿನ ಶ್ಲೋಕದಲ್ಲಿ ಬರ್ತದೆ ನೋಡಿ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಪರಮಾತ್ಮ ಅರ್ಜುನನಿಗೆ ಹೇಳುವ ಮಾತು ಇದು. ಮಮ ಯೋನಿ ಮಹದ್ ಬ್ರಹ್ಮ. ಯೋನಿ ಅಂದ್ರೆ ಭಾರ್ಯ ಅಂತ ಬರೀತಾರೆ. ಮಹದ್ ಬ್ರಹ್ಮ ಅಂದ್ರೆ ಪ್ರಕೃತಿ. ಅಂತ ಮಹದ್ ಬ್ರಹ್ಮವಾದ ನನ್ನ ಹೆಂಡತಿಯಾದ ಆ ಲಕ್ಷ್ಮಿಯಲ್ಲಿ, ತಸ್ಮಿನ್, ಆ ಲಕ್ಷ್ಮಿಯಲ್ಲಿ ಗರ್ಭಂ ದದಾಮ್ಯಹಂ, ನಾನು ಗರ್ಭವನ್ನ ಇಡ್ತೇನೆ. ಅದರಿಂದ ಏನಾಯ್ತು? ಸಂಭವ ಸರ್ವಭೂತಾನಾಂ, ಅದರಿಂದ ಎಲ್ಲವೂ ಕೂಡ ಹುಟ್ಟಿ ಬಂದವು ಹಾಗೆ ಅಂತ ಅರ್ಥ. ಸರ್ವಭೂತಾನಾಂ ಅಂದ್ರೆ ಬ್ರಹ್ಮಾದೀನಾಂ ಸಂಭವ ಉತ್ಪತ್ತಿ ಭವತಿ. ನನ್ನ ಹೆಂಡತಿಯಾದ ಲಕ್ಷ್ಮೀದೇವಿಯಲ್ಲಿ ನಾನು ಗರ್ಭಾಧಾನ ಮಾಡಿದಾಗ ಬ್ರಹ್ಮಾದಿ ಸಕಲ ಜೀವರು ಕೂಡ ಹುಟ್ಟಿ ಬಂದರು ಅಂತ ಅರ್ಥ. ಅದಕ್ಕೆ ಅನೇನ ಏನ್ ಅರ್ಥ ಆಯ್ತು ಇದರಿಂದ ಹಾಗೆಂದ್ರೆ, ರಮಾ ಬ್ರಹ್ಮಾದಿ ಸರ್ವಚೇತನ ಉತ್ಕೃಷ್ಟತ್ವ ಮುಕ್ತಂ ಭವತಿ. ರಮೆಗಿಂತಲೂ ಬ್ರಹ್ಮಾದಿ ಎಲ್ಲರಿಗಿಂತಲೂ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಇರುವ ವಾಕ್ಯ ಇದು. ಸ್ಪಷ್ಟ ಆಯಿತು ಹಾಗೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಮಗ ಹುಟ್ಟಿಸಿದವ ತಂದೆ. ಸಾಮಾನ್ಯ ಹುಟ್ಟಿಸಿದವರು ಜ್ಞಾನದಿಂದಲೂ ಎಲ್ಲದರಿಂದಲೂ ದೊಡ್ಡವರು ಇರ್ತಾರೆ ಹಾಗೆ. ಅದರಿಂದ ರಮೆಗೆ ಪತಿಯಾದ, ಅದೇ ತರ ಪತಿ ಕಂಪೇರ್ ಮಾಡಿದಾಗ ಸಾಮಾನ್ಯ ಪತ್ನಿಗಿಂತ ಪತಿಯಲ್ಲಿ ಜ್ಞಾನಾದಿಗಳು ಜಾಸ್ತಿ ಇರುತ್ತದೆ, ಜ್ಞಾನ ಭಕ್ತಿಯಾದಿಗಳು. ಮತ್ತು ಮಗ ಅಂತ ತೆಗೆದುಕೊಂಡ್ರು ಕೂಡ ಹಾಗೆ ಅಂತ. ಅದರಿಂದ ರಮಾ ಬ್ರಹ್ಮಾದಿಗಳಿಗೆ, ರಮೆಯನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಬ್ರಹ್ಮಾದಿಗಳನ್ನ ಸೃಷ್ಟಿ ಮಾಡ್ತಾನೆಂದರೆ ಏನರ್ಥ? ರಮಾ ಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿದ್ದಾನೆ ಹಾಗೆಂತಾನೆ ಅರ್ಥ. ಇದು ಭಗವದ್ಗೀತೆಯ ವಿಚಾರ ಇದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ.
ದ್ವಾವಿಮೌ ಪುರುಷೌ ಇತ್ಯಾದಿನಾಪಿ ಭಗವತಾ ಕೃಷ್ಣೇನ ಸ್ವಸ್ಯ ಸರ್ವೋತ್ತಮತ್ವ ಕಥನಾದಪಿ ಮುಕ್ತಾರ್ಥಃ ಸಿದ್ಧ್ಯತಿ ಇತ್ಯುಚ್ಯತೆ. ಇದು ಕೂಡ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ನೋಡಿ, ಆಚಾರ್ಯರು ಏನ್ ಪ್ರತಿಜ್ಞೆ ಮಾಡಿದ್ರು, ಎಲ್ಲಾ ಶಾಸ್ತ್ರದ ಪ್ರಮೇಯವೂ ಕೂಡ ಪರಮಾತ್ಮನೇ. ಅಂದ್ರೆ ಪರಮಾತ್ಮನನ್ನೇ ಎಲ್ಲಾ ಶಾಸ್ತ್ರಗಳು ಹೊಗಳುತ್ತಾ ಇದೆ, ಸರ್ವೋತ್ತಮ ಅಂತ ಸಾರುತ್ತಾ ಇದೆ. ಹಾಗೆ ಅದನ್ನ ವೇದಾದಿಗಳಿಂದ 1ನೇ ಅಧ್ಯಾಯದಲ್ಲಿ ತೋರಿಸಿದ್ರು. 2ನೇ ಅಧ್ಯಾಯದಲ್ಲಿ ಮಹಾಭಾರತದಲ್ಲಿ ಇರುವ ವಾಕ್ಯಗಳನ್ನು ವಿಶೇಷವಾಗಿ ಭಗವದ್ಗೀತೆಯಲ್ಲಿ, ಅದು ಕೂಡ ಮಹಾಭಾರತದಲ್ಲೇ ಇರೋದು, ಆ ವಾಕ್ಯಗಳನ್ನು ಕೂಡ ವಿಶೇಷವಾಗಿ ನಿರೂಪಣೆ ಮಾಡ್ತಾ ಇರುವ ಪ್ರಸಂಗ ಇದು. ಅದರಿಂದ ಈಗಾಗಲೇ ಕೆಲವು ಭಗವದ್ಗೀತೆಯ ವಾಕ್ಯಗಳನ್ನ ನೋಡಿದ್ದೀವಿ. ಇದನ್ನು ಕೂಡ ಒಂದು ಪ್ರಮಾಣವಾಗಿ ಇಟ್ಕೋಬೇಕು. ಇಷ್ಟು ಪ್ರಮಾಣಗಳನ್ನ ಆಚಾರ ಕೊಡ್ತಾ ಇದ್ದಾರೆ ನೋಡಿ. ಯಾಕೆ? ಪರಮಾತ್ಮನೇ ಸರ್ವೋತ್ತಮ ಅಂತ. ಇದು ಏನೋ ಇದು ಯಾವುದೋ ಒಂದು ಮಾಧ್ವರಿಗೆ, ಒಂದು ಬ್ರಾಹ್ಮಣರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇಡೀ ಜಗತ್ತು ಒಪ್ಪಬೇಕಾದ ವಿಚಾರ ಇದು. ಹಾಗೆ ಭಗವದ್ಗೀತಾ ಸರ್ವಮಾನ್ಯ, ಅದರಲ್ಲಿ ಬರುವ ವಿಚಾರ ಹಾಗೆ ಅಂತ ಆದ ಮೇಲೆ ಅದು ಎಲ್ಲರೂ ಒಪ್ಪಬೇಕಾದ ವಿಚಾರ ಅದು. ಹಾಗೆಂಬ ಅದಕ್ಕಾಗಿ ಆಚಾರ್ಯರು ಇಷ್ಟು ಒತ್ತು ಕೊಟ್ಟು ನಮಗೆ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ದ್ವಾವಿಮೌ ಪುರುಷೌ ಲೋಕೆ, ಲೋಕದಲ್ಲಿ ಇಬ್ಬರು ಪುರುಷರಿದ್ದಾರೆ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕ್ಷರಶ್ಚ ಅಕ್ಷರ, ಕ್ಷರ ಪುರುಷರು ಅಂತ, ಅಕ್ಷರ ಪುರುಷರು ಅಂತ. ಏನರ್ಥ? ಕ್ಷರ ಅಕ್ಷರ ಅಂದ್ರೆ ಏನರ್ಥ? ಹಾಗೆಂದ್ರೆ ಕ್ಷರ ಅಂದ್ರೆ ಶರೀರ ನಾಶ ಉಳ್ಳ ಜೀವರು ಅಂತ ಅರ್ಥ. ಯಾರಿಗೆ ಶರೀರ ನಾಶ ಇದೆಯೋ ಅವರೆಲ್ಲ ಕ್ಷರ ಪುರುಷರು. ಯಾರಿಗೆ ಇದೆ? ಬ್ರಹ್ಮಾದಿ ಸಕಲ ಜೀವರಿಗೂ ಇದೆ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರಳಯ ಕಾಲದಲ್ಲಿ ಅವರ ಶರೀರವನ್ನು ಪರಮಾತ್ಮ ನುಂಗಾಕ್ತಾನೆ. ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾಹ ಅಂತ ಹೇಳ್ತಾರೆ. ಬ್ರಹ್ಮ, ರುದ್ರ, ಇಂದ್ರ ಎಲ್ಲರ ಶರೀರವನ್ನು ಪರಮಾತ್ಮ ನುಂಗಿ ಹಾಕ್ತಾನೆ. ಅದರಿಂದ ಎಲ್ಲರ ಶರೀರವೂ ಕೂಡ ನಾಶವಾಗತಕ್ಕ. ಇಲ್ಲ ಅಮೃತಪಾನ ಮಾಡಿದ್ದಾರಲ್ಲ, ಹೇಗೆ ನಾಶವಾಗುತ್ತದೆ? ಹಾಗೆಂದ್ರೆ ಅಮೃತಪಾನ ಮಾಡಿದ್ರು ಕೂಡ ಪ್ರಳಯ ಕಾಲ ಬಂದಾಗ ಅಮೃತ ಏನು ಕೆಲಸ ಮಾಡೋದಿಲ್ಲ. ಅಂದ್ರೆ ಏನ್ ನಮಗೆ ಸ್ಪಷ್ಟ ಆಗ್ತದೆ ನೋಡಿ. ಅಮೃತ ಕೆಲಸ ಮಾಡೋದು ಯಾರಿಂದ? ಪರಮಾತ್ಮನಿಂದ. ಪರಮಾತ್ಮನ ಇಚ್ಛೆ ಹಾಗಿತ್ತು, ಇಷ್ಟು ವರ್ಷ ಕಾಲ ಇವ್ರು ಇರ್ಲಿ ಹಾಗೆ ಅಂತ ದೀರ್ಘಕಾಲ ಶರೀರ ಬಂತು. ಈಗ ಪರಮಾತ್ಮನೇ ಸಂಕಲ್ಪ ಮಾಡ್ತಾ ಇದ್ದಾನೆ. ಏನು? ಇದು ಪ್ರಳಯ ಕಾಲ, ಇಲ್ಲಿ ದೇವತೆಗಳು ಇರಬಾರ್ದು, ಪ್ರಳಯ ಕಾಲ ಆಗಬೇಕು, ಪ್ರಳಯ ಆಗಬೇಕು ಅಂದ್ರೆ ಆ ಅಮೃತ ಏನು ಕೆಲಸ ಮಾಡೋದಿಲ್ಲ. ಅದರಿಂದ ಒಂದು ವಸ್ತು ಕೆಲಸ ಮಾಡಬೇಕು, ಅದರ ಸ್ವಭಾವ, ಅದರ ನೇಚರ್ ಅಂತ ಆಗಿದ್ರು ಕೂಡ ಆ ನೇಚರ್ ಕೂಡ ಪರಮಾತ್ಮನ ಅಧೀನವೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ತಂತಿ ನಸಂತಿ ಯದುಪೇಕ್ಷೆಯ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇರ್ತಾರೆ. ಅದರಿಂದ ಕ್ಷರಪುರುಷರು ಅಂದ್ರೆ ಬ್ರಹ್ಮಾದಿಗಳು, ಯಾರ ಶರೀರ ನಾಶವಾಗುತ್ತದೋ ಅವರು. 2ನೇ ಕ್ಯಾಟಗರಿ ಯಾವುದು? ಅಕ್ಷರ ಪುರುಷರು. ಅದು ಯಾರು ಅಂದ್ರೆ ಲಕ್ಷ್ಮೀದೇವಿ. ಹಾಗೆ ಕ್ಷರಶ್ಚ ಅಕ್ಷರ ಏವಚ. ನೋಡಿ, ಅವಲ್ಲೇ ಪರಮಾತ್ಮನೇ ಹೇಳ್ತಾನೆ, ಕ್ಷರಃ ಸರ್ವಾಣಿ ಭೂತಾನಿ. ಕ್ಷರ ಪುರುಷರು ಅಂದ್ರೆ ಯಾರು? ಎಲ್ಲಾ ಬ್ರಹ್ಮಾದಿ ಸಕಲ ಜೀವರು ಬಂದ್ರು. ಕೂಟಸ್ಥಃ ಅಕ್ಷರ ಉಚ್ಯತೆ. ಅಕ್ಷರ ಅಂದ್ರೆ ಯಾರು? ಹಾಗೆಂದ್ರೆ ಲಕ್ಷ್ಮೀದೇವಿ, ಏಕ ಪ್ರಕಾರವಾಗಿ ಇರುವವಳು ಅಂತ ಅರ್ಥ. ಅಂದ್ರೆ ನಿತ್ಯಳು ಅಂತ, ಅನಾದಿ ನಿತ್ಯಳಾದ ಲಕ್ಷ್ಮಿ. ಅದರಿಂದ ಅಕ್ಷರ ಪುರುಷರು ಅಂದ್ರೆ ಬ್ರಹ್ಮಾದಿಗಳು, ಅಕ್ಷರ ಪುರುಷರು ಅಂದ್ರೆ ಲಕ್ಷ್ಮೀ. ಅವರೊಬ್ಬಳು ಮಾತ್ರ ಅಕ್ಷರ ಪುರುಷರು, ಮಿಕ್ಕಿದೆಲ್ಲರೂ ಕೂಡ ಕ್ಷರ ಪುರುಷ ಕ್ಯಾಟಗರಿಯಲ್ಲೇ ಬರೋರು. ಅಕ್ಷರ ಪುರುಷರು ಅಂದ್ರೆ ಒಬ್ಬರು ಮಾತ್ರ, ಲಕ್ಷ್ಮಿ ಮಾತ್ರ. ಆಯ್ತು, ಮುಂದೆ ಏನು? ಹಾಗೆಂದ್ರೆ ಪರಮಾತ್ಮ ಹೇಳ್ತಾನೆ, ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಈ ಪರಮಾತ್ಮ ಇದ್ದಾನಲ್ಲ, ಅವನು ಅನ್ಯ. ಈ ಕ್ಷರ ಪುರುಷರು ಅಕ್ಷರ ಪುರುಷರು ಏನೇ ಇಬ್ರು ಇದ್ದಾರೆ, 2 ಕ್ಯಾಟಗರಿ. ಅವ್ರಿಗಿಂತ ಪರಮಾತ್ಮ 3rd ಕ್ಯಾಟಗರಿ, 3ನೇ ಕ್ಯಾಟಗರಿ ಆಗ್ತಾನೆ. ನೋಡಿ, ಇದರಿಂದ ಏನ್ ಸ್ಪಷ್ಟ ಆಯ್ತು? ಜೀವ ಬ್ರಹ್ಮರು ಒಂದು ಅಂತ ಹೆಂಗರಿ ಹೇಳೋದು? ಜೀವ ಬ್ರಹ್ಮ ಒಂದಲ್ಲ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಉತ್ತಮ ಪುರುಷಸ್ತ್ವನ್ಯಃ. ಕ್ಷರ ಪುರುಷರು ಅಕ್ಷರ ಪುರುಷರು ಎರಡೂ ನಾನಲ್ಲ. ಕ್ಷರ ಪುರುಷರಿಗಿಂತ ಭಿನ್ನ, ಅಕ್ಷರ ಪುರುಷರಿಗಿಂತ ಭಿನ್ನ ಅಂತ ಆದ ಮೇಲೆ ನಾನೇ ದೇವರು ಅಂತ ಹೇಗೆ ಹೇಳಿಕ್ ಸಾಧ್ಯ? ಅದು ಭಗವದ್ಗೀತೆಗೆ ವಿರುದ್ಧವಾದದ್ದು. ಅಂತ ನನ್ನನ್ನ ಪರಮಾತ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ. ನೋಡಿ, ಪರಮಾತ್ಮ ಶಬ್ದ ಇದೆ. ಆತ್ಮ ಅಂದ್ರೆ ಚೇತನ ಅಂತ, ಜೀವ ಅಂತ ಒಂದು ಅರ್ಥ ಇಟ್ಕೋಬಹುದು. ಪರಮಾತ್ಮ ಏನು? ಜೀವ ಅಲ್ಲ, ಅವನು ಪರಮ ಚೇತನ, ಪರಮ ಆತ್ಮ. ಅವನು ಪರಮಾತ್ಮ ಇತಿ ಉದಾಹೃತಃ, ಪರಮಾತ್ಮ ಅಂತ ಕರೀತಾರೆ ಅವನನ್ನ. ಎಂಥ ಪರಮಾತ್ಮ ಅವನು? ಯಹ ಲೋಕತ್ರಯಂ ಆವಿಶ್ಯ.
ಮೂರು ಲೋಕವನ್ನು ಕೂಡ ಪ್ರವೇಶ ಮಾಡಿ ಬಿಭರ್ತಿ ಧಾರಣೆ ಮಾಡ್ತಾನೆ. ಪರಮಾತ್ಮ ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ? ಎಲ್ಲರ ಒಳಗಿದ್ದು ಬಿಂಬನಾಗಿ, ಒಳಗಿದ್ದು ನಿಯಾಮಕನಾಗಿದ್ದು ನಮ್ಮನ್ನ ಧರಿಸ್ತಾನೆ. ಹಾಗಿದ್ರೆ ಶರೀರ ನಾಶ ಆದಾಗ ಅವನಿಗೂ ಕೂಡ ನಾಶ ಆಗುತ್ತದಾ? ಹಾಗೆಂದ್ರೆ ಇಲ್ಲ. ಅವನೆಂತವ? ಅವ್ಯಯ. ವ್ಯಯ ಅಂದ್ರೆ ನಾಶ, ಅವ್ಯಯ, ನಾಶ ಇಲ್ಲದವ. ಹಾಗೆ ಎಲ್ಲರ ಒಳಗಿದ್ದು ಎಲ್ಲರನ್ನೂ ಧಾರಣೆ ಮಾಡ್ತಾನೆ. ಶರೀರ, ಆ ಜೀವರ ಶರೀರ ನಾಶ ಆದಾಗಲೂ ಕೂಡ ಪರಮಾತ್ಮನಿಗೆ ಏನಿಲ್ಲ, ನಾಶ ಇಲ್ಲ. ಹಾಗೆ ಅಲ್ಲರಿ ಹೇಗೆ ಸಾಧ್ಯ ಅದು? ಹಾಗೆಂದ್ರೆ ಅವನೆಂತವ? ಈಶ್ವರ, ಸರ್ವ ಸಾಮರ್ಥ್ಯ ಉಳ್ಳವ. ಹಾಗೆ ಅಂತ ಅದರಿಂದ ಈಶ್ವರ ಶಬ್ದವನ್ನು ಹಾಕಿದ್ದಾರೆ. ಅಂತವನನ್ನ ಪರಮಾತ್ಮ ಅಂತ ತಿಳಿ, ಅವನು ಕ್ಷರಾಕ್ಷರ ಪುರುಷರಕ್ಕಿಂತ ಬೇರೆಯವನ ಆಗಿದ್ದಾನೆ ಅಂತ ಒಟ್ಟು ವಿಚಾರ. ಇನ್ನು ಯಸ್ಮಾತ್ ಅಂತ ಇದೆ, ಅದರ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀಮದ್ ಭಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.